ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಸೊ ಇವಾಗ ನಾವು ಊರಿಗೆ ಹೊರಟಿದ್ದೀವಿ, ನೈಟ್ ಜರ್ನಿ ಅಲ್ಲೇನೆ. ಸೊ ಯಾವ ಥರ ಇರುತ್ತೆ ಏನು ಅಂತ ಬ್ಲಾಗ್ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಲಗೇಜ್ ರೆಡಿ ಆಗಿದೆ. ಬೇಜಾನ್ ಲಗೇಜ್ನೇ ತುಂಬಿಸ್ಕೊಂಡಿದ್ದೀನಿ. ನಮ್ಮ ಐಶುದು ಏನು ಗೊತ್ತಾ ಪ್ರಾಬ್ಲಮ್, ಒಂದು ಸಖತ್ತಾಗಿ ಒಂದು ಬೊಬ್ಬೆ ಮಾಡಿದ್ಲು, ಸಿಟ್ಟು ಮಾಡಿದ್ಲು, ಹತ್ಲು ಎಲ್ಲ ಆಯಿತು. ಯಾಕೆ ಅಂದರೆ ಅವಳು ಬೇರೆ ಬಟ್ಟೆ ಹಾಕೊಳ್ಳೋಕ್ಕೆ ಇಷ್ಟಪಟ್ಟಿಲ್ಲ. ಅಂದರೆ ಹೊಸ ಬಟ್ಟೆ, ಒಂಚೂರು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಬಾರೆ ಅಂತ ನಾನು ಹೇಳಿದ್ರೆ ಅವಳು ಬೇಡ, ಹಳೆ ಬಟ್ಟೆ ಹಾಕ್ಕೊಂಡೇ ಬರೋದು ನಾನು ಅಂತ ಹೇಳಿ ಹತ್ತು ಕರೆದೆಲ್ಲ ಹೇಳಿ ಹಳೆ ಬಟ್ಟೆಯಲ್ಲೇ ಇವಾಗ ಹೊರಟಿದ್ದಾಳೆ. ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಕೂಡ ಬಂತು, ಲಗೇಜ್ ಕೂಡ ಹೆವಿ ಇತ್ತು. ಹೆಂಗೋ ಹೋಗೋಕ್ಕೆ ಸ್ವಲ್ಪ ಕಷ್ಟನೇ ಮಳೆ ಗಿಳ ಬಂದರೆ, ಬಟ್ ನನಗೇನೂ ಪ್ರಾಬ್ಲಮ್ ಇಲ್ಲ. ಲಗೇಜ್ ಹೊರೋಕ್ಕೆ ನೋಡಿ ಇಬ್ಬರು ಇದ್ದಾರೆ. ಸೊ ಯಾವಾಗಲೂ ಹಾಗೆ ನನ್ನ ಲಗೇಜು ಜಾಸ್ತಿ ತೊಗೊಂಡು ಹೋಗ್ತೀನಿ ಅಂತ ಬೈತಾ ಇರ್ತಾರೆ ಮನೆಯಲ್ಲಿ ಎಲ್ಲರೂ. ಆದ್ರೂ ಕಡಿಮೆ ತೊಗೊಂಡು ಹೋಗೋ ಬುದ್ಧಿ ನನಗಿಲ್ಲ. ಯಾಕೆಂದರೆ ಲಗೇಜ್ ಹೊರೋ ಕಷ್ಟ ನನಗೆ ಗೊತ್ತಿಲ್ವಲ್ಲ, ಹಾಗಾಗಿ ಲಗೇಜ್ ಕಡಿಮೆ ತೊಗೊಂಡು ಹೋಗೋ ಬುದ್ಧಿನೂ ನನಗಿಲ್ಲ. ಒಂದು ಸತಿ ನನ್ನ ಹತ್ರನೇ ಲಗೇಜ್ ಹೊರಿಸ್ಲಿ, ಆವಾಗ ಬುದ್ಧಿ ಬರುತ್ತೆ ನನಗೆ. ಕಡಿಮೆ ತೊಗೊಂಡು ಹೋಗೋಂಥ ಒಂದು ಪಕ್ಷ ಬೈದ್ರೂ ಪರವಾಗಿಲ್ಲ, ಯಾಕೆಂದರೆ ಅದೊಂಥರ ಅಡ್ವಾಂಟೇಜ್. ನಮ್ಮ ಹತ್ರ ಮಾತ್ರ ಲಗೇಜ್ನ ಹೊರಿಸಲ್ವಲ್ಲ, ಅದೇ ಖುಷಿ ನಮಗೆ. ಸೊ ಇವಾಗ ಆಟೋದಲ್ಲಿ ಕೂಡ ಬರ್ತಾ ಇದ್ದೀವಿ. ಪಿರಿ 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 ಮಳೆನೇ, ಒಂಥರ ಅವತ್ತು ನಾನು ಹೊರಟಿದ್ದ ಮಳೆನೇ ಮಳೆ. ಸೊ ಒಂಥರ ಕಷ್ಟ ಆಗ್ತಿತ್ತು ಆ ಕಡೆ ಈ ಕಡೆ ಓಡಾಡೋಕ್ಕೆ. ಇವಾಗ ಮೆಟ್ರೋದಲ್ಲಿ ಹೋಗೋದ್ರಿಂದ ಮೆಜೆಸ್ಟಿಕ್ ತನಕ ಸ್ವಲ್ಪ ಪರವಾಗಿಲ್ಲ, ಟ್ರಾಫಿಕ್ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ಆರಾಮಾಗಿ ಹೋಗ್ಬೋದು. ನೈಟ್ 8:30 8:45 ಟೈಮಿಗಲ್ವಾ, ಆರಾಮಾಗಿ ಹೋಗ್ಬೋದು. ವೀಕ್ ಡೇಸಲ್ಲಿ ಅಷ್ಟೊಂದು ರಶ್ ಇರೋಲ್ಲ. ಆಮೇಲೆ ಇವಾಗ ಬಸ್ ಸಿಕ್ತು, ಬಸ್ ಹೊರಡೋ ಟೈಮು ಕೂಡ ಬಂತು. ಹಾಗಾಗಿ ಹಸ್ಬೆಂಡ್ಗೆ ಬಾಯ್ ಹೇಳೋ ಟೈಮ್. ಸೊ ಅವ್ರಿಗೆ ಒಂಥರ ಭಯ, ಒಂದು ವಾರ ಮುಂಚೆ ಹೋಗ್ತಿದ್ದೀವಿ ಅಂತ ಸ್ವಲ್ಪ ಬೇಜಾರು ಇರ್ಬೋದು. ಮತ್ತು ನೈಟ್ ಜರ್ನಿ, ನಾನು ಐಶು ಇಬ್ಬರೇ ಇರ್ತೀವಿ. ಹಾಗಾಗಿ ಒಂದಷ್ಟು ಅವ್ರದ್ದೊಂದು ಇರುತ್ತಲ್ವ, ಹುಷಾರಾಗಿ ಹೋಗಬೇಕು, ಏನಾರಾದರೆ ಕಾಲ್ ಮಾಡು, ಎಂತ ಲೊಕೇಶನ್ನ ಶೇರ್ ಮಾಡ್ತಾ ಇರೋ, ಹಾಗೆ ಹೀಗೆ ಅಂತ ಒಂದಷ್ಟೆಲ್ಲ ಹೇಳಿಬಿಟ್ಟು ಇವಾಗ ಬಾಯ್ ಹೇಳಿ ಇವಾಗ ಅವರು ಕೂಡ ಹೊರಟರು, ನಾವು ಕೂಡ ಹೊರಟ್ವಿ. ಇದೇನು ಗೊತ್ತಾ, ರಾಮೇಶ್ವರ ಕೆಫೆ ಹತ್ರ ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾ. ರಾತ್ರಿ 10:30 ಏನೋ ಆಗಿತ್ತು, ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ನ ನಾನು ತಗೊಂಡೆ. ಐಶುಗೆ ಬಸ್ಸಲ್ಲಿ ಜರ್ನಿ ಮಾಡಿದ್ರೆ ಈ ಕರ್ಟನಲ್ಲಿ ಆಟ ಆಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಅಲ್ಲಿ ಹೋಗೋ ಬರೋರನ್ನ ನೋಡಿಕೊಂಡು ಆಟಾಡಿಕೊಂಡು ಬಸ್ ಬಗ್ಗೆ ಒಂದಷ್ಟು ಕ್ವಶನ್ನೆಲ್ಲ ಕೇಳ್ಕೊಂಡು ಖುಷಿಲಿರ್ತಾಳೆ ಆ ಲೈಟ್ ಆಫ್ ಆಗೋ ತನಕ. ಆ ಲೈಟ್ ಆಫ್ ಆದಮೇಲೆ ಅವಳು ಬಂದು ಮಲ್ಕೊಳ್ಳೋದು. ಅಲ್ಲಿ ತನಕ ಇಲ್ಲೇ ಕೂತ್ಕೊಂಡು ಏನಾದರೂ ಆಟ ಆಡ್ತಾನೆ ಇರ್ತಾಳೆ. ಸೊ ಅದರಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾಳೆ ಅವಳು. ನಾನು ಅವಳ ಜೊತೆ ಕೂತ್ಕೊಂಡು ಆಟ ಆಡ್ಬೇಕು. ಯಾರ್ಯಾರು ಬಂದರೆ ತಕ್ಷಣ ಭಯ, ಸೀದಾ ಬಂದು ಮಲ್ಕೊಳ್ಳೋ ಥರ ಎಲ್ಲ ಮಾಡೋದು. ಚೆನ್ನಾಗಿ ಟೈಮ್ ಪಾಸ್ ಮಾಡುತ್ತೆ, ಆರಾಮಾಗಿ ಅವಳನ್ನ ಕರ್ಕೊಂಡು ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಆಮೇಲೆ ಇದು ನೈಟ್ ಜರ್ನಿ ಅಲ್ವಾ, ಸೊ ಇಲ್ಲಿ ಮಲಗಿದ್ರೆ ನಾವು ಬೆಳಗಿನ ಜಾವ 6 ಗಂಟೆಗೆ ನಮ್ಮ ಊರು ಬಂದಿರುತ್ತೆ. ಹಾಗಾಗಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಸೊ ತಿನ್ನೋಕ್ಕೊಂದು ಸತಿ ಏನೋ ಕೇಳ್ತಾಳೆ, ಆವಾಗ ದಾಳಿಂಬೆ ಒಂದು ಸ್ವಲ್ಪ ಕೊಟ್ಟರೆ ಅಲ್ಲಿಗೆ ಮುಗೀತು, ಆರಾಮಾಗಿ ಇರ್ತಾಳೆ. ಫಸ್ಟು ಯಾವಾಗಲೂ ಮಾವನ ಮನೆಗೆ ಹೋಗೋದು ಕಳ್ಸೋಕ್ಕೆ. ಅಲ್ಲೊಂದು 2-3 ದಿನ ಇದ್ದೆ. ಆಮೇಲೆ ನಾನು ತವ್ರ ಮನೆಗೆ ಬಂದೆ. ಅಲ್ಲಿದ್ದು ಯಾವುದು ವ್ಲಾಗ್ ಏನು ಮಾಡಿಲ್ಲ ನಾನು. ಒಂದು ಸಲ ಕಳಶೇಶ್ವರ ದೇವಸ್ಥಾನಕ್ಕೆ ಹೋದ್ವಿ, ಮತ್ತು ಮಾವನ ಅಪ್ಪಂದು ವೈದಿಕ ಇತ್ತು, ಅದೆಲ್ಲ ಮುಗಿಸಿದ್ವಿ. ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿಲ್ಲ. ಆ್ಯಂಡ್ ತವ್ರ ಮನೆಗೆ ಬಂದಮೇಲೆ ಅಲ್ಪ ಸ್ವಲ್ಪ ವ್ಲಾಗ್ನ ಮಾಡ್ತಾಯಿದ್ದೀನಿ. ಐಶ್ರುದು ಹೇರು ಸಿಕ್ಕಾಪಟ್ಟೆ ಲಾಂಗ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಈಗ ಸಲೂನಿಗೆ ಅಂತ ಬಂದಿದ್ವಿ. ಕಳ್ಸೋದಲ್ಲೇ ಮಾಡಿಸಿದೆ. ನಾವೆಲ್ಲ ತಲೆ ಬಚ್ಚಿದ್ರೆ ಕತೆ ಮುಗೀತಾಯ್ತಾ. ಬೊಬ್ಬೆ ಹಾಕೋದು ಇಡೀ ಬೆಂಗಳೂರಿಗೆ ಕೇಳ್ತಿತ್ತು, ಆ ಥರ ಬೊಬ್ಬೆ ಹಾಕ್ತಿದ್ಲು. ತಲೆ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ. ಬಾಚೋದಂತೂ ಎರಡನೇ ಮಾತು, ಎಷ್ಟು ಕಷ್ಟ ಆಗ್ತಿತ್ತು. ಬಟ್ ಅವರು ತಲೆ ಬಾಚ್ಬೇಕಾದ್ರೆ ಕೇಳಿದೆ, ನೋವಾಗ್ತಿಲ್ವಾ ಐಶು ನಿನಗೆ, ಸುಮ್ಮನೆ ಕೂತಿದ್ಯಲ್ಲ ಅಂತ. ಅಮ್ಮ ಒಂಚೂರು ನೋವಾಗ್ತಿಲ್ಲ ಅಂತ. ಅದಕ್ಕೆ ಅಮ್ಮನ ಜೊತೆ ಮಾತ್ರ ಹಠ, ಬೇರೆಯವ್ರು ಬಚ್ಚಿದ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಾಯಿದ್ರು. ಸೊ ಒಂದು ಚೂರು ಅಳ್ಳಿಲ್ಲ. ಫಸ್ಟ್ ಟೈಮ್ ಇವಳು ಹೇರ್ ಕಟ್ ಮಾಡಿಸ್ತಾ ಇರೋದು. ನಾನು ಅಳ್ತಾಳೇನೋ, ಕೂದಲು ಮುಟ್ಟಿದ್ರೆ ಆಗಲ್ವಲ್ಲ, ಹಾಗಾಗಿ ಅಳ್ತಾಳೆ ಅಂತ ಒಂಚೂರು ಭಯ ಇತ್ತು. ಅವಳು ಒಂದು ಚೂರು ಅಳ್ಳಿಲ್ಲ, ಅದೇ ಖುಷಿ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಲಾಂಗ್ ಇತ್ತು ಅವಳ ಹೇರ್ ಅಂತ. ಹೇರ್ ಕಟ್ ಮಾಡಿಸ್ತಿರೋದು ಕೂಡ ಫಸ್ಟ್ ಟೈಮ್. ಒಂದ್ಸತಿ ದೇವಸ್ಥಾನದಲ್ಲಿ ಹರಕೆ ಅಂತ ಹೇಳಿಬಿಟ್ಟು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು
ಹರಕೆನ ತೀರಿಸಿದ್ವಿ. ಅಂದರೆ 5 ಕಡೆ ಸ್ವಲ್ಪ ಹೇರ್ನ ತೆಗಿತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಫಸ್ಟ್ ಟೈಮ್ ಇವಾಗಲೇ ಹೇರ್ ಕಟ್, ಪ್ರಾಪರ್ ಹೇರ್ ಕಟ್ ಅಂತ ಮಾಡಿಸ್ತಾ ಇರೋದು. ಐಶುಗೆ ಒಂದು ಹೊಸ ಲುಕ್ನ ಕೊಡ್ತಾ ಇದೆ ಈ ಹೇರ್ ಕಟ್. ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ ನೀವು ಪ್ಲೀಸ್ ಕಮೆಂಟ್ ಮಾಡಿ. ಸಿಕ್ಕಾಪಟ್ಟೆ ಕರ್ಲಿ ಹೇರ್ ಅಲ್ವಾ, ಹಾಗಾಗಿ ಆ ಹೇರ್ನ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಅವ್ರ ಅಪ್ಪಗೆಲ್ಲ ಲಾಂಗ್ ಹೇರ್ ತುಂಬ ಇಷ್ಟ, ಅದಕ್ಕೆ ಇಷ್ಟು ದಿನ ಹೇರ್ ಕಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಈ ಸತಿ ಏನೋ ಗಟ್ಟಿ ಮನ್ಸು ಮಾಡಿ ಹೇರ್ ಕಟ್ನ ಮಾಡೋಕ್ಕೆ ಒಪ್ಪಿದ್ರು, ಹಾಗಾಗಿ ಇಷ್ಟು ಶಾರ್ಟ್ ಹೇರ್ ಕಟ್ನ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದ್ದಾಳೆ ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗೂ ಲಾಂಗ್ ಹೇರೇ ಇಷ್ಟ, ಆದರೆ ದೊಡ್ಡ ಹುಡುಗಿ ಥರ ಕಾಣ್ತಾಳೆ, ಹಾಗಾಗಿ ಸ್ವಲ್ಪ ಶಾರ್ಟ್ ಹೇರ್ನ ಮಾಡಿಸಿದ್ದೀನಿ. ನೋಡಬೇಕು ಇನ್ನಾದರೂ ಕೂದಲು ಬಾಚಕ್ಕೆ ಬಿಡ್ತಾಳಾ ಏನು ಅಂತ ಅಂದ್ಬಿಟ್ಟು. ಇವಾಗ ನೋಡಿ ನಾನು ತವ್ರ ಮನೆಗೆ ಬರ್ತಾ ಇದ್ದೀನಿ. ಇಲ್ಲೂ ಕೂಡ ಲಗೇಜ್ನ ನೋಡಿ ಚಿಕ್ಕಪ್ಪ, ಅಣ್ಣ, ಅಕ್ಕ ಎಲ್ಲರೂ ಹೊತ್ಕೊಂಡು ಹೋಗ್ತಿದ್ದಾರೆ. ನಾನು ಮಾತ್ರ ಖಾಲಿ ಕೈಲಿ ಬರ್ತಾ ಇದ್ದೀನಿ ವೀಡಿಯೋ ಮಾಡಿಕೊಂಡು. ಕಳ್ಸಕ್ಕೆ ಹೋದಾಗ ಪಾಪ ಮಾವನೇ ಆ 2 ದೊಡ್ಡ ಬ್ಯಾಗ್ ಇಟ್ಕೊಂಡು ಹೋಗಿದ್ದು, ನಾನು ಮಾತ್ರ ಐಶನ್ ಮಾತ್ರ ಕರ್ಕೊಂಡು ಹೋಗಿದ್ದು. ಹಾಗೆ ಎಲ್ಲ ಕಡೆ ನನಗೊಂಥರ ಅಡ್ವಾಂಟೇಜಾ, ಇವರೇ ಎಲ್ಲರೂ ಲಗೇಜ್ ಹೊರ್ತಾರಲ್ಲ, ಹಾಗಾಗಿ ನನಗೆ ಲಗೇಜ್ ಕಡಿಮೆ ತೊಗೊಂಡು ಹೋಗೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ದು ನಾನು. ಆದರೂ ನೆಕ್ಸ್ಟ್ ಡೇ ನಾವು ಮುನಪ್ಪಲ್ ದೇವಸ್ಥಾನದಲ್ಲಿ ಪಾರಾಯಣ ಇತ್ತು, ಪೂಜೆ, ಹಾಗಾಗಿ ಹೊರಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ವಿ. ವರ್ಧಂತಿಗೂ ಕೂಡ ಹೋಗೋಕ್ಕಾಗಲಿಲ್ವಲ್ಲ, ಹಾಗಾಗಿ ಇದು ಪಾರಾಯಣ ಪೂಜೆ ಇತ್ತಲ್ಲ, ಹಾಗಾಗಿ ಇದಕ್ಕಾದ್ರು ಹೋಗೋಣ ಅಂತ ಹೇಳಿಬಿಟ್ಟು ಹೋಲ್ಸೇಲ್ ಎಲ್ಲರೂ ಹೊರಟಿದ್ದೆ ನಮ್ಮ ಮನೆಯಿಂದ. ಮಧ್ಯಾಹ್ನ ಊಟ, ರಾತ್ರಿ ಭಜನೆ ಇತ್ತು, ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಒಳ್ಳೆ ಗಮ್ಮತ್ತು ಮಾಡಿ ಬಂದಿದ್ದಾಯಿತು. ಸೊ ನಾವು ಯಾವ ಥರ ಕಾಣಿಸ್ತಾ ಇದ್ದೀವಿ ಅಂತ ನೀವು ಕಮೆಂಟ್ ಮಾಡಿ. ನಾನು, ಅಮ್ಮ, ಐಶು. ಫಸ್ಟು ತೋರಿಸಿದ್ದು ಅಕ್ಕ ಮತ್ತು ಅವರಮ್ಮ ದೊಡ್ಡಮ್ಮ ಅವರಿಬ್ಬರು. ಎಂತ ಗೊತ್ತಾ, ಹೋಗೋದೇನು ಪ್ರಾಬ್ಲಮ್ ಇಲ್ಲ, ಹೋಗೋ ದಾರಿದೇ ಕಷ್ಟ. ತೋಟದಲ್ಲಿ ಹತ್ಕೊಂಡು ಹೋಗೋದು, ಮಳೆ ಬಂದರೆ ಇನ್ನೂ ಕಷ್ಟ. ಈ ಸೀರೆ ಎಲ್ಲ ಉಟ್ಕೊಂಡಂತೂ ಆಗೋದೇ ಇಲ್ಲ. ಬಟ್ ಫಂಕ್ಷನ್ ಬಿಡೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಈ ಐಶುನೂ ಕರ್ಕೊಂಡು ಹೋಗಿದ್ದೆ. ಯಾಕೆಂದರೆ ಈ ಥರ ಸಿಗೋದು ಅವಕಾಶ ಕಡಿಮೆ. ಬೆಂಗಳೂರಲ್ಲಿದ್ದರೆ ಎಲ್ಲೋ ಹೋಗೋಕ್ಕೆ ಆಗೋಲ್ಲ. ಊರ ಕಡೆ ಬಂದಾಗ ಒಂಥರ ದೇವಸ್ಥಾನದಲ್ಲೆಲ್ಲ ಪೂಜೆ ಇದ್ದರೆ, ಏನಾದ್ರು ಫಂಕ್ಷನ್ ಇದ್ದರೆ ಖುಷಿಯಿಂದ ಹೋಗಿ ಬರೋದು. ಐಶನಂತೂ ನಮ್ಮ ಅಣ್ಣ ಕರ್ಕೊಂಡೋದ್ನ, ಹಾಗಾಗಿ ಸ್ವಲ್ಪ ಆರಾಮಾಯಿತು. ತೋಟದಲ್ಲಿ ಕರ್ಕೊಂಡು ಬರೋದು ಕಷ್ಟ, ರೋಡಲ್ಲಿ ಹೆಂಗೋ ನಡ್ಕೊಂಡು ಬರ್ತಾಳೆ ನಮ್ಮ ಐಶು. ಇಲ್ಲೇನು ನಾನು ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅನಿಸ್ತಿತ್ತು, ಅಯ್ಯೋ ಒಂದು ಸ್ವಲ್ಪನಾದರೂ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಬೋದಿತ್ತು ಅಂತ. ನಂಗೆ ಅಲ್ಲಿಗೆ ಹೋದ ತಕ್ಷಣ ಏನೋ ಒಂದು ಸ್ವಲ್ಪ ಮಾತಾಡೋದು, ದೇವರು ನೋಡೋದು, ದೇವಸ್ಥಾನಕ್ಕೆ ಬಂದಿರೋ ಖುಷಿಲಿ ಎಲ್ಲ ಮರ್ತೇ ಹೋಗಿರುತ್ತೆ. ಸೊ ಹಾಗೆ ಮನೆಗೆ ಬಂದಮೇಲೆ ಈ ಅವತಾರ ಆಗಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಸುಸ್ತಂತ ಅನಿಸ್ತಿತ್ತು. ಯಾಕೆ ಗೊತ್ತಾ, ಸೆಕೆಗೆ ಹೆವಿ ಸುಸ್ತಂತ ಅನಿಸೋದು. ಮತ್ತು ಸಂಜೆ ಎಷ್ಟು 6:30 6:45 ಹಂಗೆ ಮತ್ತೆ ಹೊರಡಬೇಕಿತ್ತು ಭಜನೆ, ಹಾಗಾಗಿ ರಪ್ಪ ಅಂತ ಹೇಳಿ ಎಲ್ಲ ಹೊರಟ್ಕೊಂಡು ಮತ್ತೆ ತಿರ್ಗಿ ಹೋಗಿದ್ದಾಯಿತು. ಅಮ್ಮ, ದೊಡ್ಡಪ್ಪ ಬಂದಿಲ್ಲ, ಅವ್ರಿಗೆ ಆಗಲ್ಲ ಅಂತ. ಭಜನೆ ಮುಗಿತಾನೆ 9 ಗಂಟೆ ಎಲ್ಲ ಆಗುತ್ತೆ, ಆಮೇಲೆ ಈ ತೋಟದಲ್ಲೇ ಬರೋದು ಕಷ್ಟ ಅಂತ ಹೇಳಿಬಿಟ್ಟು ಇವಾಗ ಭಜನೆ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಜನ್ಮಜ ದುಃಖ ವಿನಾಶ